Hi, hello, and welcome to my YouTube channel. ಏನಾಯ್ತಂದ್ರೆ ಪಾಪ ನಿನ್ನೆ ಹೇಳಿದ್ನಲ್ಲ ಶಿವು ಅವ್ರ ಮನೆ ಹೌಸ್ ವಾರ್ಮಿಂಗ್ ಹೋಗಿ. ಸೊ ಇವತ್ತೇನಾಯ್ತು, ಇವತ್ತು ಬಂದಿದ್ದ. ಸೊ ಜಾಳಹಳ್ಳಿ ಕ್ರಾಸ್ಗೆ ಹೋಗಿ ಅವ್ನು ಮೆಟ್ರೋಲ್ ಬಂದಿದ್ದ. ಜಾಳಹಳ್ಳಿ ಕ್ರಾಸ್ಗೆ ಹೋಗಿ ನಾನೇ ಪಿಕ್ ಮಾಡಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅವನೇನಂದ ಕೇಳ್ದ, ಬ್ರೋ ಡಿಡ್ ಯು ಹ್ಯಾವ್ ಯುವರ್ ಲಂಚ್ ಅಂದ. ಇಲ್ಲ ಗುರು ನಾನು ತಿಂದಿಲ್ಲ ಅಂತ. ಆ್ಯಂಡ್ ಹಿ ವಾಸ್ ಲೈಕ್, ಇಲ್ಲಿ ಮಯೂರಲ್ಲಿ ತಿಂದಿದ್ದೀರಾ ಅಂತಂದ. ಮಯೂರಲ್ಲಿ ತಿಂದಿದ್ಯಾ ಅಂತಂದ. ನಾನಿಲ್ಲ ಅಂದೆ. ಆ್ಯಂಡ್ ಹೌದಾ ನಡಿ ಅಲ್ಲೇ ತಿನ್ನೋಣ ಅಂತಂದೆ. ಆವಾಗಲೇ ಅವ್ನು ಊಟ ಮಾಡ್ಕೊಂಬಂದಿದ್ದ. ಅದು ಅವ್ರ ಕಂಪ್ನಿಯಲ್ಲಿ ಊಟದ್ದು ಬಿಲ್ ಕ್ಲೈಮ್ ಮಾಡ್ಬೋದು, ನಮ್ಮ ಕಂಪ್ನಿಯಲ್ಲಿ ಅದು ಆಪ್ಷನ್ ಇಲ್ಲ. ಅದಕ್ಕೆ ಅವನ್ನೆಲ್ಲ ಹೊರಗೆ ಊಟ ಮಾಡಿದ್ದಂತೆ. ಇಲ್ಲೋದೇ ಬಿಲ್ ಕೊಡ್ತಾರೆ ಬ್ರೋ, ಸೊ ನೀನು ತಿನ್ನು, ಬಿಲ್ ನನಗೆ ಕೊಡು, ನಾನು ಕ್ಲೈಮ್ ಮಾಡ್ಕೊತೀನಿ ಅಂದ. ಸರಿ ಅಂತ ಹೋದ್ವಿ. 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ತುಂಬ ರಶ್ ಇತ್ತು. ಆ್ಯಕ್ಚುಲಿ ಜಾಳಹಳ್ಳಿ TVS ಕ್ರಾಸ್ ಹತ್ರ ಮಯೂರ್ ಹೋಟೆಲ್ ಅಂತ ಇದೆ, ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸು. ಬಿರಿಯಾನಿ ತಿನ್ನೋಕ್ಕಾಗಲಿಲ್ಲ, ಆ್ಯಕ್ಚುಲಿ ಖಾಲಿ ಆಗಿತ್ತು ಬಿರಿಯಾನಿ. ಅವಾಗಲೇ 2 o'clock ಮೇಲೆ ಬಂದರೆ ಅವಾಗಲೇ ಬಿರಿಯಾನಿ ಖಾಲಿ ಆಗಿರುತ್ತೆ. ಇನ್ನೊಂದು ಸರಿ ಪ್ರಿಪೇರ್ ಮಾಡ್ತಿರ್ತಾರೆ. ನಾವು ಕುತ್ಕೊಂಡು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಆ್ಯಂಡ್ ಬಿರಿಯಾನಿ ಖಾಲಿ ಆಗಿತ್ತು. ಸೊ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಅವನು ಸರ್ ಬಿರಿಯಾನಿ ಒಂದು 30 ಮಿನಿಟ್ಸ್ ಲೇಟ್ ಆಗುತ್ತೆ. ಸರಿ ಊಟ ಮೀಲ್ಸ್ ಇದೆ ಅಂತಂದರು. ಸರಿ ಅಂತೇಳಿ ಊಟದ ಮೀಲ್ಸ್ ಆರ್ಡ್ರ್ ಮಾಡಿದೆ. ಎಲ್ಲ ಚೆನ್ನಾಗೇ ಇತ್ತು. ರೈಸು, ಸಾಂಬಾರು, ಕರ್ಡು, ಒಂದು 5-6 ಥರ ಕೊಟ್ಟರು. ಎಲ್ಲ ಊಟ ಎಲ್ಲ ಚೆನ್ನಾಗೇ ಇತ್ತು. ನಾನು ಮುಂದೆ ಕೂತಿರೋನು ಏನು ಆರ್ಡ್ರ್ ಮಾಡ್ದೆ, ಪೆಪ್ಪರ್ ಡ್ರೈ ಚಿಕನ ಏನೋ ಆರ್ಡ್ರ್ ಮಾಡ್ದೆ. ನನಗೂ ಚಿಕನ್ ತಿನ್ಬೇಕು ಅನ್ನಿಸ್ತು. ಅರ್ಧ ರೈಸ್ ತಿಂದ್ಬಿಟ್ಟಿದ್ದೀನಿ ಅವಾಗಲೇ. ಸರಿ ಅಂತೇಳಿ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದೆ. ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದೆ, ತಿಂದೆ, ಎಲ್ಲ ತಿಂದೆ. ತಿಂದ ಮೇಲೆ ಬಿಲ್ ಕೊಡ್ತಾನೆ 450 ರೂಪಾಯಿ ಗುರು. ಬಡವ ನೊಂದಿದ್ದೇನೆ. ಒಂದು ಊಟ, ಒಂದು ಚಿಲ್ಲಿ ಚಿಕನ್ಗೆ 2 kg ಚಿಕನ್ನೇ ಬಂದ್ಬಿಡ್ತಿತ್ತು. ನಾನು ಹೋಯ್ತಲ್ಲಪ್ಪ, ಒಂದು ವಾರದ ಊಟ ಹೋಯ್ತು ಇಲ್ಲೇ ಅಂತ. ಸರಿ ಏನು ಮಾಡೋದು, ತಿಂದ್ಬಿಟ್ಟಿದ್ದೀನಿ. 450 ರೂಪಾಯಿ ಪೇ ಮಾಡಿ ಬಂದೆ. ಇಷ್ಟಾದಮೇಲೆ ಮತ್ತೆ ಕಸ್ಟಮರ್ ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೈನ್ ಎಲ್ಲ ಮಾಡಿ ಟ್ರೈನಿಂಗ್ ಎಲ್ಲ ಕೊಟ್ಟು, ಪಾಪ ಅವನು ಮನೆಗೆ ಹೋಗ್ಬೇಕಿತ್ತು, ನಾನು ಬೇರೆ ಡಿಸಪಾಯಿಂಟ್ ಮಾಡಿಬಿಟ್ಟಿದ್ದೀನಿ ಅಂತ ಕೇಳಿದೆ. ಸಾರಿ ಬ್ರೋ, ಈ ಥರ ನಾನು ರೀಚ್ ಮಾಡಿದರೆ ಇವತ್ತು ನೀನು ಮನೆಗೆ ಹೋಗ್ತಿದ್ದೆ ತಾನೇ ಅಂತ ಅಂದೆ. ನನಗೆ ಪಾಪ ಅರ್ಥ ಆಗಲಿಲ್ಲ. ಇನ್ನೊಂದು ಸರಿ ಹೇಳಿದೆ. ಅವನಿಲ್ಲ ಅನ್ಬೇಕಾ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನೇನೋ ಪಾಪ ಮನೆಗೆ ಹೋಗ್ತಾನೆ ಅನ್ಕೊಂಡಿದ್ದೆ ನಿನ್ನೆ. ಇಲ್ಲ ಅಂದ. ಸರಿ ಅಂತ ಹೇಳ್ಬಿಟ್ಟು, ಏನಕ್ಕೆ ಬ್ರೋ ಏನಕ್ಕೆ ಹೋಗ್ತಿರ್ಲಿಲ್ಲ ಅಂತಂದರೆ, ಹೆಂಗಿದ್ರು ನನ್ನ ಸ್ಯಾಟರ್ಡೇ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ ಅವರು, ಅದಕ್ಕೆ ಹೆಂಗಿದ್ರು ಹೋದ್ರೂ ಮತ್ತೆ ಇದು ಮಾಡ್ಕೊಳಕ್ಕಾಗಲ್ಲ ಅಂತಂದ. ಪಾಪ ಅಂದ್ಕೊಂಡು ಸುಮ್ಮನೆ ಅದೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಟೀಚಿಂಗ್ ಎಲ್ಲ ಕ್ಲಾಸ್ ಎಲ್ಲ ಆಯಿತು. ಇನ್ನೇನು ಕ್ಲಾಸ್ ಎಂಡ್ ಮಾಡಿ ಹಿಂಗೆ ಲ್ಯಾಪ್ಟಾಪ್ ಮುಚ್ಚಿ ಬ್ಯಾಗಲ್ಲಿ ಇಡಬೇಕು, ರಪ ಮಳೆ ಸ್ಟಾರ್ಟು. ಡಿಪ್ರೆಷನ್. ಕರೆಕ್ಟು ಮನೆಗೆ ಹೋಗೋ ಟೈಮಿಗೆ ಸ್ಟಾರ್ಟ್ ಆಗೋದಪ್ಪ ಅದು. ಇನ್ನೇನು ಮಾಡೋದು, ಅಲ್ಲೇ ಸ್ವಲ್ಪ ಕುತ್ಕೊಂಡ್ವಿ ಮಾತಾಡಿಕೊಂಡು. ಅದು ಇದು ನಾನು ಈ ಥರ ವ್ಲಾಗ್ ಮಾಡ್ಬೇಕಂತಿದ್ದೀನಿ, ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ನನ್ನ DJ ಮೈಕೆಲ್ಲ ತೋರಿಸ್ದೆ. 8,000 ಆಗೋರು ಈ DJ ಮೈಕ್ ಅಂತ ಎಲ್ಲ ಹೇಳಿ. ಅವ್ರ ಫ್ರೆಂಡ್ ಹತ್ರ DJ Action 6 ಇದೆಯಂತೆ. ಸೊ ಅದಕ್ಕೆ ಈ ಥರ ಕ್ಯಾಮ್ರಾ ತಗೊಬೇಕಂತಿದ್ದೀನಿ ಅಂತಂದೆ. ಅವನು ಒಬ್ಬರು DJ Action 6 ಮಸ್ತ್ ಕ್ಯಾಮ್ರಾ ನನ್ನ ಫ್ರೆಂಡ್ ಹತ್ರ ಇದೆ, ಅದು ಇದು ಅಂತಂದ. ಅದನ್ನೆಲ್ಲ ಡಿಸ್ಕಷನ್ ಆದಮೇಲೆ ಮನೆಗೆ ಹೋಗೋಣ ಅಂತ ಪಾಪ ಅವನು ಇದನ್ನು ಬುಕ್ ಮಾಡ್ಕೊತೀನಿ ಅಂದ. ಬೈಕ್ ಬರುತ್ತಲ್ಲ ಗುರು, ರ್ಯಾಪಿಡೋ ಮಾಡ್ಕೊತೀನಿ ಬಾಬ್ರು, ನಾನೇ ಬಿಡ್ತೀನಿ, 80 ರೂಪಾಯಿ ನನಗೆ ಕೊಡು ಅಂತಂದೆ. ಸರಿ ಬಾಬ್ರು ಕೊಡೋಣ ಅಂತಂದ ಅವನು. ಅವ್ರ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಹೋದೆ. ಇಲ್ಲ, ಅವಾಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಂಗೆ ಲೊಕೇಶನ್ ಗೊತ್ತಿರಲಿಲ್ಲ. ಲೊಕೇಶನ್ ಹಾಕ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಅವ್ನ ಮನೆ ನಿಯರ್ ಬೈ ಒಂದು ಚಾಟ್ಸ್ ಅಂಗಡಿ ಕಾಣ್ತು. ಮಸಾಲೆ ಪೂರಿ ಆರ್ಡ್ರ್ ಮಾಡಿದ್ವಿ, ತಿಂದು ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಅವ್ರ ಕಸ್ಟಮರ್ ಪ್ಲೇಸಿಗೆ ಹೋಗಿ ಅವ್ರ ಕಸ್ಟಮರಿಗೆ ಟ್ರೈನಿಂಗ್ ಕೊಟ್ಮೇಲೆ ಹಿ ಗಾಟ್ ಅ ಗಿಫ್ಟ್ ಆಫ್ ಬಾಟಲ್ ವಿಚ್ ಕಾಸ್ಟ್ ಅರೌಂಡ್ 15,000. ಬಾಟ್ಲು ಫೋಟೋ ತೋರಿಸ್ದ, ಹೆಸರು ಮರ್ತೋಗಿದ್ದೀನಿ ನಾನು, ತುಂಬ ಮರೆಯೋದು ಜಾಸ್ತಿ. ಫೋಟೋ ತೋರಿಸ್ದ, 15,000 ಗಿಫ್ಟ್ ಕೊಟ್ಟವನಂತೆ ಗುರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅವನಿಗೆ ಸಾಲಿಡ್ ಕ್ಯಾಮು ಟ್ರೈನಿಂಗ್ ಮಾಡ್ತಾನಲ್ಲ, ಕಸ್ಟಮರ್ ಪ್ಲೇಸಿಂದಾನೆ ಸಮೋದ್ ದುಬೈ ಜಪಾನ್ ಅಂದ. ತಿಂಗ್ಳಿಗೆ 1.5 ಲಕ್ಷ ಕೊಡ್ತೀನಿ ಅಂದವ್ರಂತೆ. ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಲಿಲ್ಲಂತೆ ಪಾಪ ಹೋಗೋಕ್ಕೆ ಅಬ್ರಾಡ್ಗೆ. ನಾನಾಗಿದ್ರೆ ಹಾರ್ಕೊಂಡು ಹೋಗ್ತಿದ್ದೆ. ಎಲ್ಲಿಗೆ? ದನ ಮೀಸಕ. ಶಿವು ಹ್ಯಾಸ್ ಬಿಗ್ ಬ್ರೈನ್. ಆ್ಯಂಡ್ 18 ವರ್ಷ ಗುರು, 40,000 ದುಡಿತವನೆ. ನನಗೆ 25 ವರ್ಷ ಆಗೈತೆ. ಡಿಪ್ರೆಷನ್. ನನಗೂ ಒಂದು 50,000 ಬರ್ತಿತ್ತು ಕರೆಕ್ಟಾಗಿ ಕೆಲಸ ಮಾಡಿದರೆ ಹಳೆ ಕಂಪ್ನಿಯಲ್ಲಿ. ಅವನು ಹೋಗಿ ಬಿಟ್ಬಿಟ್ಟು ಇಂಜಿನಿಯರಿಂಗ್ ಸೇರ್ಕೊಂಡಲ್ಲ, ಅದೇ ನಾನು ದೊಡ್ಡ ಮಾಡಿದ ತಪ್ಪು. ಇಸ್ ವೆರಿ ಗುಡ್ ಇನ್ ವಾಟ್ ಎಲ್ಸ್, ಮೆಕ್ಯಾನಿಕಲ್ ಆರ್ ಮಷಿನ್ಸು. ಅವನ ಹತ್ರನೂ ನಾನು ಕಲಿತಾ ಇದ್ದೀನಿ ಇನ್ನು. ನಾನು ಬಿಟ್ಟು ಬರಬೇಕಾದ್ರೇನು ನನಗೆ ಔಟರ್ ರಿಂಗ್ ರೋಡಿಗೆ ಮ್ಯಾಪ್ ಗೊತ್ತಿಲ್ಲ, ಲೊಕೇಶನ್ ಗೊತ್ತಿಲ್ಲ ಹೆಂಗೆ ಹೋಗಬೇಕು ಅಂತ.
ಇಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ಬರಬೇಕಾದ್ರೆ ಒಂದು ವ್ಯೂ ನೋಡಿದೆ ಗುರು, ಏನು ಮಸ್ತಾಗಿತ್ತು ಗೊತ್ತಾ. ಫುಲ್ ಆಲ್ಮೋಸ್ಟ್ ಕಾಲ್ಭಾಗ ಬೆಂಗಳೂರು ಕಾಣ್ತಿತ್ತು, ಎಲ್ಲ ಮಿನಿ 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 ಅಂತಿತ್ತು. ನಿನಗಿದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಅವಾಗಲೇ ರೆಕಾರ್ಡ್ ಮಾಡಬೇಕಿತ್ತು ಅನ್ಕೊಂಡೆ. ಈ ಲೊಕೇಶನ್ ಒಂದೇ ಪ್ರಾಬ್ಲಮ್ ಗುರು ನನಗೆ. ಒಂದು 5 ಸರಿ ಹೋದ್ರೆ ನಂಗೆ ನೆನಪಿರುತ್ತೆ, 1 ಸರಿ ಹೋದ್ರೆ ಎಲ್ಲ ನೆನಪಿರಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದಕ್ಕೆ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಯಾರು ಕಸ್ಟಮರ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಲ್ಲ ಏನೊಂದು 10 ನಿಮಿಷ ಲೇಟಾಗಿ ಹೋಗಿದ್ದೀನಿ ಕಸ್ಟಮರ್ ಪ್ಲೇಸ್ಗೆ, ಬಟ್ ಇನ್ನೊಂದು ಮ್ಯಾಪ್ ನೋಡೋಕ್ಕೆ ಇನ್ನೊಂದು ಫೋನ್ ಬೇಕು. ಅದಕ್ಕೆ ನಾನು ಮ್ಯಾಪ್ ಹಾಕ್ಕೊಂಡು ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾರ್ಮಲಾಗಿ ಮನೆಗೆ ಹೋಗ್ಬೇಕಾದ್ರೆ ಒಂದೇ ಔಟರ್ ರಿಂಗ್ ರೋಡು, ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೋದರೆ ರಾಗಿಗುಡ್ಡ ಹೈವೇ, ಆರಾಮಾಗಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು ಮನೆಗೆ. ಕಸ್ಟಮರ್ ಪ್ಲೇಸಿಂದ ಮನೆಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಸಿಕ್ಬಿಟ್ರೆ ಆಯಿತು, ಗೊತ್ತಿರೋ ರೋಡು, ಆರಾಮಾಗಿ ಹೋಗ್ಬೋದು. ಅದಕ್ಕೆ ನಾನು ಬೆಳಗ್ಗೆ ಟೈಮಲ್ಲಿ ರೆಕಾರ್ಡ್ ಮಾಡಲ್ಲ, ಮ್ಯಾಪ್ಸ್ ಹಾಕ್ಕೊಂಡು ಹೋಗ್ತಾ ಇರ್ತೀನ. ಇವಾಗೂ ಮ್ಯಾಪ್ ಹಾಕ್ಕೊಂಡೇ ಹೋಗ್ತಿದ್ದೆ ಅವ್ರ ಮನೆವರೆಗೂ, ಮನೆಯಿಂದ ವಾಪಸ್ ಬರೋವರೆಗೂ. ಔಟರ್ ರಿಂಗ್ ರೋಡ್ ಸಿಕ್ಕ ಮೇಲೆ ಐ ಸ್ಟಾರ್ಟೆಡ್ ವ್ಲಾಗಿಂಗ್. RX100 ನೋಡಿ ಗೈಸ್, ಹಂಗಿದೆ ಮಸ್ತ್. ಸೌಂಡ್ ಕೇಳಿ, ಸೌಂಡ್. ನಂಗೆ ಆ ಗಾಡಿ ತಗೊಂಡು ವಾಕಿಂಗ್ ಮಾಡ್ಬೇಕಂತ ಇಷ್ಟ. ಮಾಡಿಫೈ ಎಲ್ಲ ಬೇಡ, ಸೌಂಡ್ ಕ್ರೇಜಿ. ಬೀಳ್ತೀನಿ ಗೈಸ್, ಈ ಮಳೆ ಗಿಳೆ ಬಂದರೆ ಕಷ್ಟ. ABS ಇರಲ್ಲ, ಏನೂ ಇರಲ್ಲ. ಈ ಗಾಡಿ ಇಟ್ಕೊಂಡು ವ್ಲಾಗ್ ಮಾಡ್ಬೇಕಂತ ನಂಗೆ ಇಷ್ಟ. ಸೆಕೆಂಡ್ ಕಾಲ್ ಸಿಕ್ಕರೆ ತೊಗೊಂಬಿಡ್ತೀನಿ, ಇಂಟಿಗಿಂತ ಇದೆ ಆದರೆ ಅದನ್ನು ಒಂದು ರಿವ್ಯೂ ಮಾಡೋಣ. ಗಾಡಿ ಇಷ್ಟೇ ಇದೆ, ಆರಾಮ ಹೋಗುತ್ತೆ ಗ್ಯಾಪ್ಗಳಲ್ಲಿ. ಹೀರೋ ಹೊಂಡಾಗಿಂದ ಚಿಕ್ಕದಾಗಿದೆ. ನಮ್ಮ ಅಣ್ಣಂಗೆ ಈ ಥರ ಹೇಳಿದೆ, ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ, ಒಂದು MT-15 ತೊಗೊಬೇಕಂತಿದ್ದೀನಿ ಅಂತಂದರೆ. ನಮ್ಮ ಅಣ್ಣ ಅದನ್ನೇ ಸಜೆಷನ್ ಕೊಟ್ಟ, ಸೂಪರ್ ಬೈಕು MT-15 ಆ ಥರ ಗಾಡಿಗಳಿಗೆ ಅಂತ 2 ಲಕ್ಷ ಹಾಕೋವಲ್ಲ, 1.5 ಲಕ್ಷ ಕೊಟ್ಟರೆ RX100 ಸಿಗುತ್ತೆ. ಒಳ್ಳೆ ಕ್ರೇಜ್ ಇದೆ, ಅದಕ್ಕೆ ಒಳ್ಳೆ ವ್ಯೂಸು ಬರುತ್ತೆ, ಅದನ್ನು ತಗೊಂಡು ಸ್ಟಾರ್ಟ್ ಮಾಡುವ ಅಂತ. ಆ್ಯಕ್ಚುಲಿ ನಮ್ಮ ಅಣ್ಣ ಹೇಳಿದ್ದು ಕರೆಕ್ಟೇ, ಸಿಗಬೇಕಲ್ಲ ಗುರು RX100. ಜೋಕ್ KTM 250 ಏನು ಮಸ್ತಾಗಿದೆ ಗೊತ್ತಾ. ಇದಕ್ಕೂ ಬ್ಲ್ಯಾಕು, ಆರೆಂಜು, ನನಗೆ ಆರೆಂಜ್ಗಿಂತ ಇದೇ ಬ್ಲ್ಯಾಕೇ ಇಷ್ಟ. KTM 250 ಕ್ರೇಜಿ. KTM 250ಗೆ ಇನ್ನೊಂದು 70,000 ಹಾಕಿದ್ರೆ 350 ಬಂದುಬಿಡುತ್ತೆ. 250 ಕಿಕ್ ಶಿಫ್ಟರ್ ಕೊಟ್ಟವನು ಗುರು. ಲುಕ್ಕು ನೋಡಿ, ಅಕ್ಕನ ಟ್ಯಾಂಕ್ ಮಾತ್ರ ಕ್ರೇಜಿ ಕಾಣುತ್ತೆ. ಟ್ಯಾಂಕ್ ಮಾತ್ರ ಕ್ರೇಜಿ ಕಾಣುತ್ತೆ. 250ಗಿಂತ ಆ್ಯಕ್ಚುಲಿ 350ನೇ ಇಷ್ಟ ಆಯಿತು. ಓಕೆ, ಹೋಗಿ ಬಸ್ಸು. ಎಲ್ಲಿ ಅಣ್ಣ ಹೋಗ್ತಿದ್ಯಾ? ಆವಾಗಲೇ 8 ಗಂಟೆ ಆಗೈತೆ. ಹೌದಲ್ಲ, ಹಿಂಗೆ ಹೋಗ್ಬೋದಲ್ಲ. 100 ಕನಸುಗಳ ನಡುವೆ ಮುಳಿದೆ, ನಡುವೆ ನೋವಿದೆ. ಸರಿ, ನೇನೇನೇನದು ವಯಸ್ಸು ಹೇಳ್ತಿದ್ದೀನಲ್ಲ, ಆದರೂ ಒಂದು ಕನ್ನಡ ಸಾಂಗ್ ಫುಲ್ ಕಲ್ತ್ಬಿಟ್ಟೆ ಹೇಳ್ತೀನಿ ನೋಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬರುತ್ತೆ, ಯಾಕೆ ವ್ಲಾಗಿಂಗ್ ಮಾಡಬೇಕಾದ್ರೆ ಬಾಯಲ್ಲಿ ಬರಲ್ಲ, ಲಿರಿಕ್ಸು ಗೊತ್ತಿಲ್ಲ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಸಿಗುನದೆ, ಮನದ ಪ್ರತಿ ಗಲ್ಲಿಯೊಳಗು ನಿನ್ನದೆ, ಮೆರವಣಿಗೆ ಕನಸಿನ ಉಲುಮೆಗೆ ಉಸಿರನು ಓದುತ್ತಾ ಕಿಡಿ ಹಾರುವುದು ಇನ್ನೂ ಖಚಿತ. ಸೂಪರ್ ಅಣ್ಣ, ಬರೆಯಲ್ಲ. 9 ಗಂಟೆ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಮನೆಗೆ ಹೋಗೋ ಅಷ್ಟಲ್ಲಿ. ಸಾಕಾಯ್ತು ಗುರು. ಬಾ ಇದಕ್ಕೆ ಟ್ರಾಫಿಕ್ಕು. ಸಾಕಾ ನೀರಿಷ್ಟು? ಕಾಲು ಇಳಿಸ್ದಂಗೆ ಹೋಗ್ಬಿಡು ಗುರು. ಇದಕ್ಕೆ ಟ್ರಾಫಿಕ್ಕು. ಕೆರೆನೇ ತುಂಬ್ಕೊಂಡೋಯ್ತಲ್ಲೇ. ನೋ ಕಾಮೆಂಟ್ಸ್. ಇವಾಗ ಫ್ರೀ ಆಗುತ್ತೆ. ನನಗೆ ಸ್ಪೀಡ್ ಹೋಗೋಕ್ಕೆ ಮೀಟ್ರ್ ಬೇಕು. ಮೀಟ್ರ್ ಇದೆ, ಬೀಳಕ್ಕೆ ಮೀಟ್ರ್ ಇಲ್ಲ ಅಷ್ಟೇ. ಅದಕ್ಕೆ ಮೆಲ್ಲಕ್ಕೆ ಹೋಗೋಣ. ಕಂಟ್ರೋಲ್ ಆಗಲ್ಲ ಗುರು ಗಾಡಿ. ಸಾವನಾದ್ರೂ ಅಡ್ಡ ಬಂದರೆ ಸ್ಕಿಡ್ ಆಗಿಬಿಡುತ್ತೆ ಡೈರೆಕ್ಟು. ಅದಕ್ಕೆ ನಂದೇ ಇಲ್ಲ ನೋಡಿ, ಸ್ಪೀಡಾಗಿ ಹೋಗ್ತೀನಿ ನೋಡಿ. ಎಷ್ಟರಲ್ಲಿ ಹೋಗ್ತಿದ್ದೀನಿ? 80ರಲ್ಲಿ ಹೋಗ್ತಿದ್ದೀನಿ. ಇಲ್ಲೊಂದು ಸರಿ ಬ್ಲಾಕು, ಅಲ್ಲೊಂದು ಸರಿ ನೀರು ತುಂಬಿರುತ್ತೆ. ಅದಕ್ಕೆ
ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ನೀರು ಬರೋದಿಲ್ಲ. ಏನ್ ಗುರು ಅಷ್ಟು ದುಡ್ಡು ಏನ್ ಗುರು ಮಾಡ್ತಾರೆ ದೇವ. ಟ್ಯಾಕ್ಸ್ ಎಷ್ಟು ಕಟ್ತೀವಿ ಗುರು ನಾವು, ಕೋಟಿ ಗಟ್ಲೆ ಡೆವಲಪ್ಮೆಂಟ್ ಎಲ್ಲ ಪೊಲಿಟಿಷಿಯನ್ಸ್ ಅಂದ್ರೆ ಡೆವಲಪ್ಮೆಂಟ್ ಎಲ್ಲಿಂದ ಆಗುತ್ತೆ? ಏನ್ ಗುರು ಇದೆಲ್ಲ? ಇಂಡಿಯಾ ಉದ್ಧಾರ ಆಗ್ಬೇಕಂದ್ರೆ ಪೊಲಿಟಿಷಿಯನ್ಸ್ ಲಂಚ ತಿನ್ನೋದ್ ಬಿಡ್ಬೇಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅಲ್ಲೆಲ್ಲೋ ಅಂಡರ್ಗ್ರೌಂಡ್ ಮಾಡ್ತಾರಂತಲ್ಲ, ಎಷ್ಟು ಕೋಟಿ ಬಜೆಟ್ ಗುರು ಅದಕ್ಕೆ. ವಾ ಅದ್ರಲ್ಲಿ ಅರ್ಧ ಇವರೇ ತಿಂದಿರ್ತಾರ. ನಮ್ ತಾಯಿನವ್ಗೆ ಹೇಳ್ತೀನಿ ನೋಡಿ, ಅರ್ಧ ಇವರೇ ತಿಂದಿರ್ತಾರ. ಎಲ್ಲಿ ನೋಡಿದ್ರು ಲೀಕೇಜು. ಏನ್ ಗುರು ಇವ್ರು ರೋಡ್ಗಳು ಕಚ್ಚಿಡವಾಗಿದೆ ಇಲ್ಲಂತೂ. ಬಿಹಾರ್ ಗುರು ಅಲ್ಲಿ ರೋಡಿಗೆ ಹಾಕಿರೋ ಸಿಮೆಂಟ್ ಹಾಕೊಂಡು ಪುಟ್ಟಿಗೆ ತುಂಬ್ಕೊಂತಾರೆ. ಇಂಡಿಯಾ ಉದ್ಧಾರ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಸಾಕು ಗುರು, ಇವಾಗ ಈ ಔಟರ್ ರಿಂಗ್ ರೋಡಲ್ಲಿ ಏನ್ ಬಂದೆ ಅಷ್ಟು ಅಗ್ಲಾನು ಮಾತಾಡ್ತಿಲ್ಲ ನಾನು. ಇಷ್ಟು ಕ್ಲೀನ್ ಆಗಿದ್ರೆ ಸಾಕು ಎಲ್ಲ ರೋಡ್ಗಳು ಬೆಂಗಳೂರಲ್ಲಂತಲ್ಲ, ಇಂಡಿಯಾದಲ್ಲಿ. ನಿಮ್ಮ ಅಪ್ಪ ಕೊಡ್ತಾನೆ. ಬೆಂಗಳೂರಲ್ಲೇ ಮಾಡಕ್ ಆಗ್ತಿಲ್ಲ, ಇಂಡಿಯಾದಲ್ಲಿ ಏನ್ ಮಾಡ್ತಾರೆ? ಸಿಲಿಕಾನ್ ಸಿಟಿ ಬೇರೆ ಹೆಸರು. ಇವಾಗ ಅಲ್ಲಿ ನೀರ್ ತುಂಬ್ಕೊಂಡಿದ್ಯಾ? ಆ ನೀರ್ ತುಂಬ್ಕೊಂಡಿಲ್ಲ ಅಂದ್ರೆ ಎಷ್ಟು ಟ್ರಾಫಿಕ್ ಕಮ್ಮಿ ಆಗ್ತಿತ್ತು ಯೋಚನೆ ಮಾಡಿ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಅದೇ ಹೇಳ್ತೀನಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್. ಎಲ್ಲಿಗೋ ಎಳೀತ ನಿಂಗೆ ಸರಿನಾ? ಅಲ್ಲ ಗುರು, ಒಂದು ಇಂಡಿಕೇಟರ್ ಹಾಕಲ್ಲ ಏನಿಲ್ಲ. ಸರಿ ಗುರು, ಇಂಡಿಕೇಟರ್ ನಾನು ಕೆಲವೊಂದು ಟೈಮ್ ಹಾಕಲ್ಲ. ಅಟ್ಲೀಸ್ಟ್ ಈ ಥರ ಟ್ರಾಫಿಕಲ್ಲಿ ಹಿಂದೆ ಯಾವ ಗಾಡಿ ಬರ್ತಿಲ್ಲ ಅಂದರೆ ನಾನು ಇಂಡಿಕೇಟರ್ ಹಾಕಲ್ಲ. ಎಲ್ಲ ಇಲ್ಲಿ ತುಂಬ್ಕೊಂಡವ್ರೆ, ಇಂಡಿಕೇಟರ್ ಹಾಕ್ದಿಲ್ಲಂಗೆ ಹೋದ್ರೆ ಏನು ಗತಿ? ಸ್ಲೋ ಆಗಿದ್ರೆ ಫೈನ್ ಗುರು. ನಾನು ಕಲ್ತ್ಕೊಂಡಿದ್ದೀನಿ ಇಂಡಿಕೇಟರ್ ಹಾಕ್ಬೇಕು, ಯಾವಾಗಲೂ ಇಂಡಿಕೇಟರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವನಿಲ್ಲ ಅಂದರೂ ಹಾಕಬೇಕು, ಇಲ್ದಿದ್ರೂ ಹಾಕ್ಬೇಕು. ಇಂಡಿಕೇಟರ್ ಹಾಕೋದೇ ಇಂಪಾರ್ಟೆಂಟ್. ಏನು ಟ್ರಾಫಿಕ್ ಗುರು, 8:30 1.5 ಗಂಟೆ ಗುರು, 16 ಕಿಲೋಮೀಟ್ರ್ ಬರೋಕ್ಕೆ ಅಷ್ಟೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.